ಬೆನ್ಕನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಬರುವಂಥ ಗಣೇಶ್ಪುರ, ಜ್ಯೋತಿನಗರ್, ಲಕ್ಷ್ಮೀನಗರ್ ಹಾಗೂ ಬೆನ್ಕನಹಳ್ಳಿ ಈ ವ್ಯಾಪ್ತಿಯಲ್ಲಿ ಬರುವಂಥ ಏನು ಗಲೀಜ ಆಮೇಲೆ ಡ್ರೈನೇಜ್ ನೀರು ಇದೆ, ಆ ನೀರಿಗೆ ನೇರವಾಗಿ ಮೇಲಿಂದ ನೇರವಾಗಿ ತಳಗೆ ಬಂದು ಈ ನಮ್ಮ ಕುಡಿಯೋ ಬಾವಿ ಐತಿ, ತಾವು ನೋಡಿರ್ಬೇಕು. ಊರಿಗೆ ಸಪ್ಲೈ ಆಗುವಂಥ ಬಾವಿ ಇದೆ, ಆ ಬಾವಿನಲ್ಲಿ ನೀರು ಡಂಪ್ ಆಗಕೈತೆ. ಈ ಮಾತು ನಾನು ಸುಮಾರು 2-3 ವರ್ಷ ಹಿಂದೆ ಕೂಡ ಗ್ರಾಮ ಪಂಚಾಯತ್ನಲ್ಲಿ ಈ ವಿಷಯ ಇಟ್ಟಿದೆ. ಅವ್ರಿಗೆ ವಾರ ಗ್ರಾಮ ಸಭೆಯಲ್ಲಿ ಕೂಡ ಈ ವಿಷಯನ ಎತ್ತಿ ಹಿಡಿದಿದೆ. ಯಾಕಪ್ಪ ಅಂದರೆ ಈ ಬಾವಿ ನೀರೇನಿದೆ ಒಂದೇ ಇದೆ, ಈ ಬಾವಿ ನೀರಿನಿಂದ ನಾವು ಎಲ್ಲ ಊರ ನೀರು ಕುಡಿತಾ ಇದ್ದೇವೆ. ಆ ನೀರು ದೂಷಿತ ಆಯ್ತಪ್ಪ ಅಂತಂದರೆ ಜನರ ಆರೋಗ್ಯ ಮೇಲೆ ಪರಿಣಾಮ ಆಗ್ತೈತೆ ಅಂತ ನಾನು ಹೇಳ್ತಾ ಇದ್ದೆ. ಆದರೆ ಕೂಡ ಇಷ್ಟು ವರ್ಷ ಹೇಳ್ಕೊಂಡು ಬಂದರೂ ಕೂಡ ಯಾರೂ ಅಧಿಕಾರಿ ಕೂಡ ಈ ಕಡೆ ಲಕ್ಷ್ಯ ಕೊಡದ ತನ್ನ ಕೆಲಸ ಮಾಡ್ಕೊಂಡು ಹೋಗ್ತದೆ. ಅದಕ್ಕೆ ಇವತ್ತು ನಾವೆಲ್ಲ ಊರ ಜನರು ಕೂಡ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಕೂಡ ಯಾರಿಲ್ಲ ಇಲ್ಲಿ, ಆಮೇಲೆ ಆಜಿ ಸದಸ್ಯ ಕೂಡ ಯಾರಿಲ್ಲ. ಸೊ ಬೆನ್ಕನಹಳ್ಳಿ ಪಂಚಾಯತ್ ಗ್ರಾಮಸ್ಥ ವತಿಯಿಂದ ಇವತ್ತು ನಮಗೂ ನಿವೇದನೆ ಕೊಟ್ಟು ಬಂದಿದೆ. ಏನಪ್ಪ ಅಂತಂದರೆ ಈ ಕುಡಿ ನೀರೆಲ್ಲ ಗಲೀಜಾಗ್ತದೆ, ಅದ್ರ ಬಗ್ಗೆ ತಾವೇನು ಧ್ವನಿ ಎತ್ತಬೇಕಂತ, ಆ ವಿಷಯಕ್ಕೆ ಧ್ವನಿ ಎತ್ತಬೇಕಂತ ನಾವು ಇವತ್ತೆಲ್ಲ ಊರ ಜನರು ಕೂಡಿದ್ದೀವಿ. ನಮ್ದು ಇಷ್ಟೇ ಹೇಳಿಕೆ ಏನಪ್ಪ ಅಂತಂದರೆ, ಈಗಾಗಲೇ ಗ್ರಾಮ ಪಂಚಾಯತ್ ಹೋಗಿ ಟೌನ್ ಪಂಚಾಯತ್ ಆಗಿದೆ, ನೋಡ್ತಾ ಇದ್ದೇನೆ ನಾನು ಕೂಡ. ಯಾಕಪ್ಪ ಅಂತಂದರೆ ಟೌನ್ ಪಂಚಾಯತ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು ಬಂದಂಗೆ ನೋಡ್ತಾನೆ ಬರೀ ಗಟ್ರ ಸಾಫ್ ಮಾಡ್ತಾ ಇದ್ದಾರೆ. ಆದರೆ ಊರಿನಲ್ಲಿ ಏನು ಸಮಸ್ಯೆ ಇದ್ರ ಬಗ್ಗೆ ದುರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಆ ಊರಿನಲ್ಲಿ ಬಂದು ಯಾವುದೇ ಥರ ಗಲ್ಲಿಗೆ ಭೇಟಿ ಕೊಡಲ್ದ, ಊರಿಗೆ ಏನು ಸಮಸ್ಯೆ ಇದೆ ಜನರು ಕರಲ್ದ ಮಾಡಲ್ದ ತಮ್ಮ ಬೇಕಂತ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೂ ಮೇಲಧಿಕಾರಿ ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ದಯವಿಟ್ಟು ಮಾನ್ಯ ಲೋಕಪ್ರತಿನಿಧಿ ಆಗಿದಂಥ ನಿಮ್ಮ ಮೆಚ್ಚಿನ ನಾಯಕರಂತ ಆದಂಥ ಸನ್ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ನಾನು 3 ವರ್ಷದಿಂದ ಅವರಿಗೆ ಗಮನ ತಂದಿದೆ. ಅವರು ಕೂಡ ದಯವಿಟ್ಟು ಈ ನಾಲೆಗೆ ಬಂದು ವಿಸಿಟ್ ಕೊಟ್ಟು ಇಲ್ಲಿ ಆಗುವಂಥ ಸಮಸ್ಯೆ ಬಗ್ಗೆ ತಿಳ್ಕೊಂಡು ನಮ್ಮ ಜನರ ಮೇಲೆ ಆಗುವಂಥ ಅನ್ಯಾಯ ದೂರ ಮಾಡಬೇಕು. ಇಲ್ಲಪ್ಪ ಅಂತಂದರೆ ಬರುವಂಥ ದಿನದಲ್ಲಿ ಈ ನೀರು ಕುಡಿದು ಸುಮಾರು ಜನರು ಆರೋಗ್ಯ ಹಾನಿಕಾರಕ ಆಗ್ತಿದೆ. ಅದೇ ಥರ ಮತ್ತೊಂದೇನಪ್ಪ ಅಂತಂದರೆ ಈ ನಾಲಾ ಬಾಜುಕೊಬ್ಬರು ಯಾರು ಏನು ಕಟ್ಟಾರ ಗೊತ್ತಿಲ್ಲ, ಅದು ಯಾವ ಬಿಲ್ಡಿಂಗ್ ಅನ್ನೋದು ಗೊತ್ತಿಲ್ಲ. ಆ ಕೇಳಕ್ಕೆ ಹೋಗಿದ್ರೆ ಎಲ್ಲರೂ ನಮ್ಗೆ ಗೊತ್ತಿಲ್ಲ, ನಿಮ್ಗೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪರ್ಮಿಷನ್ ಐತೆ ಅದು ಗೊತ್ತಿಲ್ಲ, ಪರ್ಮಿಷನ್ ಇಲ್ಲೋ ಅದು ಗೊತ್ತಿಲ್ಲ. ಆದರೆ ಅವ್ರು ಕಟ್ಟಬೇಕಾದ್ರೆ ಅವರು ಕೂಡ ಎಲ್ಲ ಮಣ್ಣು ತೆಗೆದು ಈ ನಾಲಾನಲ್ಲಿ ಸೇರ್ಪಡೆ ಮಾಡಿದರೆ ಅದು ನೀರು ಹೋಗೋದು ಡೈವರ್ಟ್ ಆಗೋದು ನೀರು ಕೂಡ ಅಲ್ಲಿ ಸ್ಟಾಪ್ ಆಗಿ ಆ ನೀರು ಗಲೀಜಾಗಿ ಎಲ್ಲ ಗಪ್ಪು ವಾಸ ಬರ್ತದೆ. ಅದಕ್ಕಾಗಿ ಅದ್ರ ಮೇಲೆ ಕೂಡ ತನಿಖೆ ಆಗಬೇಕು. ಯಾಕಪ್ಪ ಅಂತಂದರೆ ಯಾವ ಥರ ಬಿಸ್ನೆಸ್ ಮಾಡ್ತಾರೆ ಗೊತ್ತಿಲ್ಲ. ಈ ತನಿಖೆ ಆಗಿ ಬರುವಂಥ ದಿನದಲ್ಲಿ ಜನರಿಗೆ ನ್ಯಾಯ ಕೊಡಬೇಕು. ಒಂದು ವೇಳೆ ಕೊಡಲಿಲ್ಲಪ್ಪ ಅಂದರೆ ಬರೋ ದಿನದಲ್ಲಿ ನಾನು ಇಡೀ ಊರೆಲ್ಲ ಕರ್ಕೊಂಡು ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, ಈ ಮುಖಾಂತರ ನಾನು ನಿವೇದನೆ ಕೊಡೋಕ್ಕೆ ಸಿದ್ಧವಾಗಿದ್ದೀನಿ.